ನಮಸ್ತೆ ಅನ್ಶು ಅಶೋಕ್ ಹೆಗಡೆ ದಾದಾ. ಬ್ಯಾಕ್ ಟು ಸ್ಕ್ವೇರ್ ಒನ್ ಅಂತ್ಯಾ ಹೇಳು. ನಮ್ ಲವ್ ಸ್ಟೋರಿಗೆ ನೀವೆಲ್ಲರೂ ತುಂಬಾ ಇಷ್ಟಪಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಸಬ್ಜೆಕ್ಟ್ ಲವ್ ಅಲ್ಲ, ಬಟ್ ಸಮಥಿಂಗ್ ರಿಲೇಟೆಡ್ ವಿತ್ ಲವ್. ಅಂದ್ರೆ ಹೃದಯದ ಮಾತು. ಅಂದ್ರೆ ಎಷ್ಟೊಂದು ಜನಕ್ಕೆ ಅವ್ರ ಮನಸ್ಸಲ್ಲಿ ಏನಿದೆ ಅದನ್ನ ವ್ಯಕ್ತಪಡಿಸೋಕ್ಕೆ ಸ್ವಲ್ಪ ತಡಿತಾರೆ. ಅಂದ್ರೆ ಸ್ವಲ್ಪ ಅದನ್ನ ಹೋಲ್ಡ್ ಮಾಡ್ಕೋತಾರೆ. ಅವ್ರಿಗೆ ಅದನ್ನ ಹೆಂಗೆ ಹೇಳಬೇಕು ಅಂತ ಗೊತ್ತಾಗಲ್ಲ, ಅಥವಾ ಅವರು ಒಂದು ಎರಡು ಇದ್ರ ಒಪಿನಿಯನ್ ಅಲ್ಲಿ ಇರ್ತಾರೆ, ಹೇಳೋ ಬೇಡವೋ ಅನ್ನೋದು. ಸೊ ನಿಮ್ಮ ಅನಿಸಿಕೆಯಲ್ಲಿ ಅದನ್ನ ಹೇಳಬೇಕಾ ಬಿಡಬೇಕಾ? ಅದು ಮನಸ್ಸಿನ ಮಾತುಗಳು. ಸರಿ. ಹೃದಯದ ಮಾತು ಬೇರೆ ಇರುತ್ತೆ. ಏನಕ್ಕೆ ಗೊತ್ತಾ? ಹೃದಯ ಮುಗ್ಧ, ಮನಸ್ಸು ತುಂಬಾ ಯೋಚನೆ ಮಾಡುತ್ತೆ. ಹೃದಯದ ಮಾತು ಅದಕ್ಕೆ ಹೇಳಿದ್ದು. ನೋಡಿ, ನನಗೇನ್ ಅನ್ಸುತ್ತೆ ಅಂತಂದ್ರೆ, ಹೃದಯದ ಮಾತು ಎಲ್ಲರ ಹತ್ರ ಹೇಳ್ಕೊಡುವಂತದ್ದಲ್ಲ. ಕೆಲವೊಂದಷ್ಟೇ ಹೃದಯಗಳಿಗೆ ಸ್ಪಂದಿಸುತ್ತಲ್ಲ ಹೃದಯ, ಆ ಹೃದಯಗಳಿಗೆ ಮಾತ್ರ ಆ ಹೃದಯದ ಮಾತನ್ನ ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾವಾಗ್ಲೂ ಈ ಹೃದಯ ಇದೆಯಲ್ಲ, ಈಗ ಮನಸ್ಸಿಂದ ಪ್ರೀತಿ ಮಾಡದೆ ಅಂತ ಹೇಳಲ್ಲ, ಹೃದಯದಿಂದ ಪ್ರೀತಿ ಮಾಡದೆ. ಹಂಗಾಗಿ ಹೃದಯದ ಮಾತು ನಿಷ್ಕಲ್ಮಶ. ಅದರಲ್ಲಿ ಯಾವುದೇ ಈ ಮೋಸ ಪಾಸ, ಒಳಗೊಂದು ಹೊರಗೊಂದು ಆ ತರ ಇರೋದೇ ಇಲ್ಲ. ಅದೇ ಮನಸ್ಸಿನ ಮಾತಿನಲ್ಲಿರುತ್ತೆ. ಎದುರುಗಡೆ ಕೂತ್ಕೊಂಡವನ್ನ ನೋಡಿ ಅವನು ಯಾವ ತರ ಮಾತಾಡ್ತಾನೆ, ನಾವು ಹೇಗೆ ಮಾತಾಡಬೇಕು, ಈ ತರದ ಕ್ಯಾಲ್ಕುಲೇಷನ್ಗಳಿರುತ್ತೆ. ಅದು ಮನಸ್ಸಿನ ಮಾತು. ಈ ಹೃದಯದ ಮಾತು ಮಿಡಿತಕ್ಕೆ ಮಾತ್ರ ಸ್ಪಂದಿಸೋದು. ಹಾಗಾಗಿ ನನಗೇನ್ ಅನ್ಸುತ್ತೆ ಗೊತ್ತಾ, ಈಗ ನಾವು ಹೊಸ ಒಂದು ಈ ನಮ್ಮ ವ್ಲಾಗ್ ಅಲ್ಲಿ ಹೊಸ ಕಾರ್ಯಕ್ರಮ ಪರಿಚಯ ಅಂತ, ನ್ಯೂ ಪಾಡ್ಕಾಸ್ಟ್ ಬಟ್ ಇನ್ ದ ಸೇಮ್ ಚಾನೆಲ್. ಹೌದು, ನಮ್ಮ ವ್ಲಾಗ್ ಅಲ್ಲೇ ನಾವೇನು ವ್ಯಕ್ತಿಗಳ ಪರಿಚಯ ಮಾಡಿಸ್ತೀವಲ್ಲ, ಆ ವ್ಯಕ್ತಿಗೆ ಅವ್ರಿಗೆ ತುಂಬಾ ಹತ್ತಿರದವರು, ಹೃದಯಕ್ಕೆ ಹತ್ತಿರ ಆದವರು, ಅವರ ಹೃದಯದೊಳಗಿನ ಮಾತುಗಳನ್ನ ಹೇಳ್ಕೊಳ್ಳೋದಕ್ಕೆ ನಾವು ಒಂದು ವೇದಿಕೆನ ಸೃಷ್ಟಿ ಮಾಡಿಕೊಡ್ತಾ ಇದ್ದೀವಿ. ಸೊ ಮುಂದೆ ಈಗ ಇನ್ನೊಂದು ಪ್ರಶ್ನೆ ಇದರ ಸಂಬಂಧಪಟ್ಟಂಗೆ. ಈಗ ನಿಮ್ಮ ಹೃದಯದ ಮಾತು, ಓಕೆ, ನಿಮ್ಮ ಲೈಫ್ ಅಲ್ಲಿ ನೀವು ಯಾರ ಜೊತೆ ಶೇರ್ ಮಾಡಬಹುದು ಅನ್ನೋದು ಒಂದು ಏನಾದ್ರೂ ಅದರ ಮೇಲೆ ಲೈಟ್ ಆನ್ ಇಟ್. ಓಕೆ, ಮೊದಲಂತೂ ಮದುವೆಗಿಂತ ಮುಂಚೆ ನಾನೆಲ್ಲ ಹೇಳ್ಕೊಂಡಿದ್ದು ನಮ್ಮ ಅಮ್ಮನ ಹತ್ರ, ಆಯಿ ಹತ್ರ ಹೇಳ್ಕೊಂಡಿದ್ದು. ಆಮೇಲೆ ಸ್ವಲ್ಪ ಬೆಳೆದ ಅಂದ್ಮೇಲೆ ಫ್ರೆಂಡ್ಸ್, ಅವ್ರ ಹತ್ರ ಹೃದಯದ ಮಾತುಗಳನ್ನ ಹೇಳ್ಕೊಂಡಿದ್ದೀನಿ. ಸರಿ. ಆಮೇಲೆ ಮದುವೆ ಆಯ್ತು, ಮದುವೆ ಆದ್ಮೇಲೆ ಹೃದಯನೇ ಕೊಟ್ಟಿದ್ದೀನಿ, ಮನಸ್ಸನ್ನೇ ಕೊಟ್ಟಿದ್ದೀನಿ. ಹೃದಯದ ಮಾತು ನನಗೆ ಬಿಫೋರ್ ಮ್ಯಾರೇಜ್ ಹೇಳಿರ್ಲಿಲ್ವಾ? ಅದು ಹೇಳಿದ್ದೆ, ಆದ್ರೆ ನಾನು ಮದುವೆ ಆಗ್ತೀನಿ ಅನ್ನೋದಲ್ವಾ. ಓಕೆ, ಹಿಂಗೆ. ಆದ್ರೆ ಏನಾಗುತ್ತೆ ಕೇಳಿದ್ರೆ, ಈ ಹೃದಯದ ಮಾತಿರುತ್ತಲ್ಲ, ಅಮ್ಮ ದೇವ್ರು, ಆಯಿ ದೇವ್ರು, ದೇವ್ರ ಹತ್ರ ನಾವು ಯಾವತ್ತು ಹೃದಯದ ಮಾತುಗಳನ್ನ ಹೇಳ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಆದ್ರೆ ಫ್ರೆಂಡ್ಸ್ ಅಂತ ಇರ್ತೀವಲ್ಲ, ಬಹಳ ಯೋಚನೆ ಮಾಡ್ಬಿಟ್ಟು ಹೃದಯದ ಮಾತನ್ನ ಆಡ್ಬೇಕು. ಯಾಕೆಂದ್ರೆ ಎಷ್ಟೋ ಸರಿ ಎಲ್ಲರನ್ನೂ ನಾನು ಸೇರಿಸಿ ಹೇಳ್ತಿಲ್ಲ. ಕೆಲವೊಂದು ಇದರಲ್ಲಿ ನಾವು ನಮ್ಮ ಹೃದಯದ ಮಾತು ಹೇಳ್ಕೊಂಡ್ಬಿಟ್ಟಿರ್ತೀವಿ. ಅದ್ಯಾವುದೋ ಒಂದು ಟೈಮ್ ನಲ್ಲಿ ಅವ್ರು ನಮ್ಗೆ ರಿವರ್ಸ್ ಹೊಡಿತಾರೆ. ಓಕೆ, ಸಿ ಲೆಟ್ಸ್ ನಾಟ್ ಟಾಕ್ ಅಬೌಟ್ ದ ನೆಗೆಟಿವ್ ಪಾರ್ಟ್. ಪಾಸಿಟಿವ್ ಪಾರ್ಟ್ ಅಲ್ಲಿ ಅದಾದ್ಮೇಲೆ ಬರ್ತೀನಿ. ಹೆಂಡತಿ, ಅವಳ ಹತ್ರ ನೀವು ಎಷ್ಟು ಹೃದಯದ ಮಾತುಗಳನ್ನ ಬಿಚ್ಚಿಡ್ತಾ ಹೋಗ್ತಿರೋ, ಅಷ್ಟು ನಿಮ್ಮ ಜೀವನ ಸುಖವಾಗಿರುತ್ತೆ.
ಇದಕ್ಕೆ ನೀವು ನನ್ನ ಅರ್ಧಂಗಿ ಅಲ್ವಾ, ನನ್ನ ಹೆಂಡತಿ ಅಲ್ವಾ, ಇಷ್ಟಪಟ್ಬಿಟ್ಟು ಕಷ್ಟಪಟ್ಟು ಲವ್ ಮಾಡಿ ಮದುವೆ ಆಗಿದ್ದಲ್ವಾ, ಈ ನನ್ನ ಮಾತಿಗೆ ತಮ್ಮ ಮಾತು ಕೌಂಟರ್. ನನ್ನ ಮಾತು ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಸೊ ಸ್ಟೇ ಟ್ಯೂನ್ ಫಾರ್ ದ ಪಾರ್ಟ್ 2. ಥ್ಯಾಂಕ್ ಯು. ನಮಸ್ತೆ.